ಮಾತು ಕೇಳಲಿಕ್ಕೆ ಅಂತ ಗೊತ್ತು ನನಗೆ. ಜಿಲ್ಲಾಧ್ಯಕ್ಷನಾಗಿ ನಾನು ಕೇಳ್ತೀನಿ, ಮನವಿ ಮಾಡ್ತೀನಿ. ಈ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷ ಮಾಡಿದೆ. ನಾನು ಕೂಡ ಪಂಚಮಸಾಲಿ ಯುವಕ. ಅಜಯ್ ಅವರು ಕೂಡ ನಮ್ಮ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಂಜುಳಮ್ಮ ಮಹೇಶ್ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಭಾರತೀಯ ಜನತಾ ಪಾರ್ಟಿ ಮಾಡಿದೆ, ಅವರು ನಮ್ಮ ಸಮಾಜದವರೇ. ಹಾಗೆ ಕಳೆದ ಬಾರಿ ಲೋಕೇಶ್ ಅವ್ರಿಗೂ ಕೂಡ ಎಲೆಕ್ಷನ್ನಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿತ್ತು, ಅವರು ಕೂಡ ಪಂಚಮಸಾಲಿ. ಇಷ್ಟೇ ಹೇಳಲಿಕ್ಕೆ ಹೋಗೋದು, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಮ್ಮ ಸಮಾಜದ ಜೊತೆಗಿದೆ. ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ದಯಮಾಡಿ ಇವತ್ತರ ಕೈ ಮುಗಿದು ಕೇಳ್ತೀನಿ, ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಕಮಲದ ಚಿಹ್ನೆಗೆ ವೋಟ್ ಕೊಡೋದ್ರ ಮೂಲಕ ದೇಶದ ಅತ್ಯುನ್ನತ ನಾಯಕ, ವಿಶ್ವದ ನಾಯಕ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕಂತ ನಿಮ್ಮ ಹತ್ರ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇದೀಗ ತಾವೆಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಭಿಮಾನಿ ಬಳಗದ ವತಿಯಿಂದ ಪ್ರೀತಿಯ ಗೌರವ ಸಮರ್ಪಣೆ ನಮ್ಮ ಬಸವಗೌಡ ಪಾಟೀಲ್ ಪಂಚಮಸಾಲಿ ಸಮಾಜದ ಇಂದಿನ ದಾವಣಗೆರೆ ಜಿಲ್ಲೆ ನಮ್ಮ ಸಮಾಜದ ಸಭೆಯಲ್ಲಿ ಪಾಲ್ಗೊಂಡಂಥ ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯರು, ನಮ್ಮ ಆತ್ಮೀಯ ಗೆಳೆಯರಾದಂಥ ಶ್ರೀ GM ಸಿದ್ದೇಶ್ವರ ಅವರೇ, ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದಲ್ಲಿ ನಮ್ಮ ಸಮಾಜದ ಈ ಒಂದು ಏನು ಹೋರಾಟ ನಾವು ಮಾಡಿದೀವಿ, ಅವಾಗ ಹಗಲು ರಾತ್ರಿ ನಮ್ಮ ಸಮಾಜಕ್ಕೆ ಅನ್ನದ ಒಂದು ಪ್ರಸಾದವನ್ನು ಅವರು ಸ್ವತಃ ನೀಡಿ ಇವತ್ತು ನಮ್ಮ ಸಮುದಾಯ ಕರ್ನಾಟಕದಲ್ಲಿ ನಮ್ಮ ಸಮುದಾಯ ಇಟ್ಟು ದೊಡ್ಡದಿದೆ ಅಂತ ಹೇಳಿ ದಿಲ್ಲಿಯವರಿಗೆ ಪ್ರಧಾನಮಂತ್ರಿ ಮೋದಿಯವರಿಗೆ ಗೊತ್ತು ಮಾಡಿಕೊಡುವಂಥ ಕೆಲಸದಲ್ಲಿ ಶಿವಶಂಕರ್ ಅವರು ಬಹಳ ದೊಡ್ಡ ಪಾತ್ರ ಇದೆ. ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆ ನಮ್ಮ ಸಮಾಜದ ಯುವಕ ಇವತ್ತೇನು ಮಹಾಪೌರರಾಗಿ ಒಬ್ಬ ಸಾಮಾನ್ಯ ಒಂದು ಆಟೋ ರಿಕ್ಷಾ ಹೊಡೆದುಕೊಂಡು ಎಲ್ಲಿವರೆಗೆ ಬೆಳೆದಂಥ ಅಜಯ್ ನಮ್ಮ ಸಮಾಜದಲ್ಲಿ ಒಂದು ಭಾಳ ಒಳ್ಳೆಯ ಭವಿಷ್ಯದ ನಾ ಗ್ಯಾರಂಟಿ ಕೊಡ್ತೀನಿ. ಅದೇ ರೀತಿ ನಮ್ಮ ಪಟೇಲ್ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ಅವರೆಲ್ಲ ಹೇಳ್ಬಿಟ್ಟಾರ. ಅವರು ದಿಲ್ಲಿಗೆ ರೈತರು ಹೋರಾಟಕ್ಕೆ ಬಂದಿದ್ರು.
ಅವ್ರು ನನ್ನ ಮನೆಯಲ್ಲೇ ಒಂದು ವಾರ ಇದ್ದು, ನಾನು ರೈಲ್ವೆ ಮಂತ್ರಿ ಇದ್ದೆ ಅವಾಗ. ಅವ್ರು ಎಷ್ಟು 350 ಜನ ಇದ್ರು ಕಡ, ಎಲ್ಲರಿಗೂ ಫ್ರೀ ಟಿಕೆಟ್ ಕೊಟ್ಟು ಅವ್ರನ್ನ ಕೊಟ್ಟು ಕಳಿಸಿದ್ದೆ ಅವಾಗ ನಾನು ರೈಲ್ವೆ ಮಂತ್ರಿ. ಕಾರಣ ಅಂದ್ರೆ ಅವಾಗ ರೈಲ್ವೆ ಮಂತ್ರಿಗೆ ಒಂದು ಅಧಿಕಾರ ಇದೆ.